ಹಾಯ್ ಹಲೋ ನಮಸ್ತೆ ನನ್ನ ಎಲ್ಲ ವೀಕ್ಷಕರಿಗೆ. ಇವತ್ತು ನಾನು ನೋಡೋದಕ್ಕೆ ತುಂಬ ಸುಂದರವಾಗಿರುವಂತಹ ಮತ್ತು ಒಳ್ಳೆ ಸುವಾಸನೆಯನ್ನು ಕೊಡುವಂತಹ ಒಂದು ಹೂವು ಅಂದರೆ ಮರ್ಲೆ ಹೂವನ್ನು ತಾರಸಿನಲ್ಲಿ ಗ್ರೋ ಬ್ಯಾಗ್ ಅಥವಾ ಪಾಟ್ಗಳಲ್ಲಿ ಹೇಗೆ ಬೆಳಿಬಹುದು ಅನ್ನೋದನ್ನು ತೋರಿಸ್ತೀನಿ. ಮರ್ಲೆ ಕೂಡ ಮಲ್ಲಿಗೆ ಜಾತಿಗೆ ಸೇರಿದಂತಹ ಒಂದು ಹೂವು. ಇದನ್ನು ನಾನು ತಾರಸಿನಲ್ಲಿ ಬೆಳೀತಾ ಇದ್ದೀನಿ. ನೋಡಿ, ಈ ಗಿಡದಲ್ಲಿ ಎಲೆಗಳಿಗಿಂತ ಹೆಚ್ಚು ಹೂವು ಮತ್ತು ಮೊಗ್ಗುಗಳು ಇದೆ. ತುಂಬ ಚೆನ್ನಾಗಿದೆ ಈ ವೈಟ್ ಫ್ಲವರ್ಸನ್ನು ಗಿಡದಲ್ಲಿ ನೋಡೋದಕ್ಕೆ. ಈಗ ಮಲ್ಲಿಗೆ ಹೂವಿನ ಸೀಸನ್ ಬೇರೆ, ಅಂದರೆ ಬೇಸಿಗೆನಲ್ಲಿ ಇದರ ಸೀಸನ್ ಶುರುವಾಗುತ್ತೆ. ಈ ಗಿಡ ಹೆಚ್ಚು ಹೂಗಳನ್ನು ಕೊಡೋದು ಸಾಮಾನ್ಯವಾಗಿ ಮಾರ್ಚ್ನಿಂದ ಸೆಪ್ಟೆಂಬರ್ವರೆಗೆ. ನಾವು ಸ್ವಲ್ಪ ಕೇರ್ ತಗೊಂಡ್ರೆ ಅಕ್ಟೋಬರ್ವರೆಗೂ ಕೂಡ ನಾವು ಮರ್ಲೆ ಹೂವನ್ನು ಪಡ್ಕೊಳ್ಬಹುದು. ಈ ಮರ್ಲೆ ಗಿಡವನ್ನು ಬೆಳೆಸೋದಕ್ಕೆ ಯಾವ ಕೇರ್ ತೆಗೆದುಕೊಳ್ಬೇಕು, ಯಾವಾಗ ನೀರು ಮತ್ತು ಗೊಬ್ಬರವನ್ನು ಹಾಕಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಸೊ ವೆಲ್ಕಮ್ ಟು ಮೈ ಫ್ಲವರ್ ಗಾರ್ಡನ್. ಈ ಗಿಡಕ್ಕೆ ನೋಡಿ, ವೆಲ್ ಡ್ರೈನ್ಡ್ ಸಾಯಿಲ್ ತುಂಬ ಅವಶ್ಯಕ. ನೀವು ಗಿಡವನ್ನು ಪ್ರಾರಂಭದಲ್ಲಿ ಗ್ರೋ ಬ್ಯಾಗ್ ಅಥವಾ ಪಾಟ್ಗಳಿಗೆ ಹಾಕಬೇಕಾದ್ರೆ ಮಣ್ಣು, ಗೊಬ್ಬರ, ಮರಳು ಅಥವಾ ಕೋಕೋಪೀಟನ್ನು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಪಾಟ್ಗೆ ಹಾಕಿ ಗಿಡವನ್ನು ನೆಡಬೇಕು. ನೀಮ್ ಕೇಕ್ ಪೌಡ್ರ್ ಇದ್ದರೆ ಅಥವಾ ಬೇವಿನ ಎಲೆಗಳೇನಾದರೂ ಇದ್ದರೆ ಅದನ್ನು ಕೂಡ ಈ ಪಾಟಿಂಗ್ ಮಿಕ್ಸ್ಗೆ ಮಿಕ್ಸ್ ಮಾಡಬಹುದು. ಆಗ ಬೇರುಗಳು ತುಂಬ ಸದೃಢವಾಗಿ ಬೆಳೆಯುತ್ತೆ. ಅಲ್ಲದೆ ಗಿಡಕ್ಕೆ ಯಾವುದೇ ಒಂದು ಫಂಗಸ್ ಅಟ್ಯಾಕ್ ಆಗೋದಿಲ್ಲ. ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಈ ಮರ್ಲೆ ಗಿಡ ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಆಗೋದಕ್ಕೆ ಬಿಸಿಲು ಬಹಳ ಅಗತ್ಯ. ಈ ಗಿಡವನ್ನು ಹೆಚ್ಚು ಬಿಸಿಲಿನಲ್ಲಿ ಇಡಬೇಕು. ನೋಡಿ, ನಾನು ತಾರಸಿನಲ್ಲಿ ಈ ಗಿಡವನ್ನು ಇಟ್ಟಿರೋದ್ರಿಂದ ನನಗೆ ಸಾಕಷ್ಟು ಹೂಗಳು ಇದರಲ್ಲಿ ಸಿಗ್ತಾ ಇದೆ. ದಿನದಲ್ಲಿ 5ರಿಂದ 6 ಗಂಟೆಗಳ ಕಾಲ ಸೂರ್ಯನ ಶಾಖ ಗಿಡಕ್ಕೆ ಬೇಕೇ ಬೇಕು. ಬಿಸಿಲು ಚೆನ್ನಾಗಿದ್ದಷ್ಟು ಹೂಗಳು ಗಿಡದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಗ್ರೋ ಬ್ಯಾಗ್ಗಳನ್ನು ಅಥವಾ ಪಾಟ್ಗಳನ್ನು ಸಾಮಾನ್ಯವಾಗಿ ಬಿಸಿಲಿನಲ್ಲಿ ಇಡೋದು ತುಂಬ ಒಳ್ಳೆಯದು. ಗಿಡ ಸ್ವಲ್ಪ ಬೆಳೆದ ಮೇಲೆ 15 ದಿನಕ್ಕೊಮ್ಮೆ ಮಣ್ಣನ್ನು ಸ್ವಲ್ಪ ಕೆದಕ್ತಾ ಇರಬೇಕು. ಅಂದರೆ ಮಣ್ಣನ್ನು ಸಡಿಲ ಮಾಡ್ತಾ ಇರಬೇಕು. ಅಂದರೆ ಮಣ್ಣನ್ನು ಸಡಿಲ ಮಾಡಿ ಗೊಬ್ಬರವನ್ನು ಹಾಕಿದ್ರೆ ಹೆಚ್ಚು ಹೂಗಳನ್ನು ಗಿಡದಲ್ಲಿ ಪಡ್ಕೊಳ್ಬಹುದು. ಗಿಡಕ್ಕೆ ಬಿಸಿಲು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಗೊಬ್ಬರ ಈ ಗಿಡಕ್ಕೆ. ಕೊಟ್ಟಿಗೆ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರವನ್ನು ಹಾಕಬಹುದು. ನಿಮ್ಮ ಹತ್ರ ಕಡಲೆಕಾಯಿ ಹಿಂಡಿ ಇದ್ದರೆ ಅದನ್ನು ನೀರಿನಲ್ಲಿ ನೆನೆಸ್ಬಿಟ್ಟು ಲಿಕ್ವಿಡ್ ಫರ್ಟಿಲೈಸರ್ ಆಗಿಯೂ ಕೂಡ ಉಪಯೋಗಿಸ್ಕೊಳ್ಬೋದು. ಹೂವು ಸಾಕಷ್ಟು ಬಿಡಬೇಕು ಅಂತ ಹೇಳಿದ್ರೆ NPKನ ಹೆಚ್ಚು ಕೊಡಬೇಕು. ಬಾಳೆಹಣ್ಣಿನ ಲಿಕ್ವಿಡ್ ಫರ್ಟಿಲೈಸರ್ ಅಥವಾ ಅಕ್ಕಿ ತೊಳೆದ ನೀರನ್ನು 3 ಅಥವಾ 4 ದಿನಕ್ಕೊಮ್ಮೆ ಹಾಕಿದ್ರೆ ಗಿಡ ತುಂಬ ಚೆನ್ನಾಗಿ ಬೆಳೆದ್ಬಿಟ್ಟು ಹೆಚ್ಚು ಹೂಗಳನ್ನು ಕೊಡುತ್ತೆ. ಅಲ್ಲದೆ ಫೋಟೋಸಿಂಥಿಸಿಸ್ನು ಕೂಡ ಇದು ಎನ್ಕರೇಜ್ ಮಾಡುತ್ತೆ. ಅಥವಾ ಸಗಣಿ ಗೊಬ್ಬರ ಇದ್ದರೂ ಕೂಡ ತುಂಬ ಒಳ್ಳೆಯದೇ. ಅಂದರೆ ಈ ಸಗಣಿ ಗೊಬ್ಬರವನ್ನು ಲಿಕ್ವಿಡ್ ಫರ್ಟಿಲೈಸರ್ ಆಗಿ ಉಪಯೋಗಿಸ್ಕೊಳ್ಬಹುದು. ಅಂದರೆ ಒಣಗಿದ ಸಗಣಿಯನ್ನು ನೀರಿನಲ್ಲಿ ಒಂದಿನ ಪೂರ್ತಿ ನೆನೆಸ್ಬಿಟ್ಟು ಆ ನೀರನ್ನು ಗಿಡಕ್ಕೆ ಹಾಕಿದ್ರೆ ಹೂ ಗಿಡದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನೀರಿನ ಬಗ್ಗೆ ಹೇಳೋದಾದರೆ ಬೇಸಿಗೆ ಕಾಲದಲ್ಲಿ ಪ್ರತಿದಿನ ಗಿಡಕ್ಕೆ ನೀರನ್ನು ಹಾಕಬೇಕು. ಮಳೆಗಾಲದಲ್ಲಿ ನೀರು ಹಾಕೋದೇನೋ ಬೇಡ. ಏಕೆಂದರೆ ಅವಶ್ಯಕತೆಗಿಂತ ಹೆಚ್ಚು ನೀರನ್ನು ಹಾಕಿಬಿಟ್ರೆ ಬೇರು ಕೊಳೆತು ಹೋಗಿಬಿಟ್ಟು ಗಿಡನೂ ಕೂಡ ಹಾಳಾಗುತ್ತೆ. ಅಲ್ಲದೆ ಗಿಡಕ್ಕೆ ಹಾಕ್ದಂತಹ ನೀರು ಗಿಡದ ಬುಡದಲ್ಲಿಯೂ ಕೂಡ ನಿಲ್ಲಬಾರ್ದು. ತುಂಬ ಇಂಪಾರ್ಟೆಂಟ್ ಯಾವುದು ಅಂತ ಅಂದರೆ ಗಿಡಕ್ಕೆ ಪ್ರೌನಿಂಗ್ ಮಾಡ್ತಾ ಇರಬೇಕು. ಅಂದರೆ ಹೂ ಬಿಟ್ಟ ಮೇಲೆ ಗಿಡದ ಕಡ್ಡಿಯನ್ನು ಮತ್ತು ಒಣಗಿದ ಕೊಂಬೆಗಳನ್ನು ಕಟ್ ಮಾಡ್ತಾ ಇದ್ದರೆ ಹೊಸ ಚಿಗುರುಗಳು ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಅಂದರೆ ಹಾರ್ಡ್ ಪ್ರೌನಿಂಗ್ ಕೂಡ ಮಾಡಬಹುದು ಅಥವಾ ಸಾಫ್ಟ್ ಪ್ರೌನಿಂಗ್ ಬೇಕಾದರೂ ಕೂಡ ಮಾಡಬಹುದು. ಮರ್ಲೆ ಗಿಡದ ಪ್ರೊಪಗೇಷನ್ ಹೇಗೆ ಮಾಡ್ಕೊಳ್ಳೋದು ಅಂತ ಅಂದರೆ ಗಿಡದ ಬಲಿತ ಕಡ್ಡಿಯನ್ನು ಮಳೆಗಾಲ ಪ್ರಾರಂಭ ಆಗುವಂತಹ ಸಮಯದಲ್ಲಿ ಗೊಬ್ಬರ ಮಿಶ್ರಿತ ಮಣ್ಣಿನಲ್ಲಿ ನೆಟ್ಟರೆ ಸಾಕು, ಗಿಡ ಚೆನ್ನಾಗಿ ಚಿಗುರುತ್ತೆ. ಅಂದರೆ ಇದು ಯೂಶ್ವಲ್ ಆಗಿ ಚಿಗುರೋದು ಮಳೆಗಾಲದ ಸಮಯದಲ್ಲಿ. ಅಲ್ಲದೆ ಗಿಡವನ್ನು ಬೇರ್ಪಡಿಸೋದ್ರ ಮೂಲಕನೂ ಕೂಡ ಹೊಸ ಗಿಡಗಳನ್ನು ನಾವು ಪಡ್ಕೊಳ್ಬಹುದು. ಅಕಸ್ಮಾತ್ ಗಿಡದ ಎಲೆಗಳೇನಾದರೂ ಹಳದಿ ಆಗ್ತಾ ಇದ್ದರೆ
1 ಸ್ಪೂನ್ ಎಪ್ಸಮ್ ಸಾಲ್ಟನ್ನು 1 ಲೀಟ್ರಲ್ಲಿ ನೀರಿನಲ್ಲಿ ಬೆರೆಸ್ಬಿಟ್ಟು ಅದನ್ನು ಗಿಡಕ್ಕೆ ಸ್ಪ್ರೇ ಮಾಡಬೇಕು, ಅಥವಾ ಗಿಡದ ಬುಡಕ್ಕೆ ಹಾಕಿದ್ರೂ ಕೂಡ ತುಂಬ ಒಳ್ಳೆಯದೇ. ಗಿಡದಲ್ಲಿ ಹುಳುಗಳೇನಾದರೂ ಅಟ್ಯಾಕ್ ಮಾಡಿದ್ರೆ ಆರ್ಗ್ಯಾನಿಕ್ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡಿದ್ರೆ ಒಳ್ಳೆಯದು. ಅಂದರೆ ನೀಮ್ ಆಯಿಲನ್ನು ಸ್ಪ್ರೇ ಮಾಡಿದ್ರೆ ತುಂಬ ಒಳ್ಳೆಯದು. ಫ್ರೆಂಡ್ಸ್, ನೀವು ನೋಡಿದ್ರಲ್ಲ, ಹೀಗೆ ನೀವು ಈ ಟಿಪ್ಸನ್ನು ಫಾಲೋ ಮಾಡಿದ್ರೆ ನೀವು ಕೂಡ ತಾರಸಿಯಲ್ಲಿ ಮರಳೆ ಹೂವನ್ನು ಬೆಳೆಸಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಫ್ಲವರ್ ಗಾರ್ಡನಿಂಗ್.